ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಇವತ್ತು ಮಾರ್ಕೆಟ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ಸೆಲೆಕ್ಟ್ ಇದ್ರೊಳಗೂ ಎಲ್ಲ ಕಡೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಅಟ್ ಲಾಸ್ಟ್ ರಿಕವರಿ ಆಗಿದೆ, ಅದು ಕೂಡ 1.5%. ಓಕೆ, ಆಫ್ಟರ್ 10 days ಆಫ್ ಲೂಸಿಂಗ್ ಮಾರ್ಕೆಟ್ ರಿಕವರಿ ಆಗಿದೆ. ನಿನ್ನೆ US ಮಾರ್ಕೆಟ್ ನೋಡ್ಕೊಂಡ್ರೆ, ಯುರೋಪಿಯನ್ ಮಾರ್ಕೆಟ್ ನೋಡ್ಕೊಂಡಿದ್ರೆ ನಾವು ಅನ್ಕೊಂಡಿದೀವಿ ಮಾರ್ಕೆಟ್ ಇನ್ನೂ ಗ್ಯಾಪ್ ಡೌನ್ ಹೋಗುತ್ತೆ ಅಂತೇಳಿ. ಬಟ್ ಮಾರ್ಕೆಟ್ ಅದನ್ನ ಎಲ್ಲ ಅವಾಯ್ಡ್ ಮಾಡ್ಕೊಂಡ್ಬಿಟ್ಟು ಈಗ ಸದ್ಯದ ಮಟ್ಟಿಗೆ ಕ್ಲೋಸಿಂಗ್ ಬೇಸ್ ಮೇಲೆ 22,337 ಬಂದಿದ್ದಾನೆ. ಓಕೆ, ನಾನು ನಿಮಗೆಲ್ಲ ಪೋಸ್ಟ್ ಮಾಡಿದ್ದೆ. ಓಕೆ, ನೀವು ನೋಡಿರ್ಬೋದು. ಓಕೆ, 22,150 ಅಂಡ್ 22,260 ವರೆಗೂ ಅಂತ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿ ಪೋಸ್ಟ್ ಮಾಡಿದ ಟೆಲಿಗ್ರಾಮ್ ಒಳಗಡೆ. ಅದನ್ನೊಂದು ಎನ್ಕ್ಯಾಶ್ ಕೂಡ ಮಾಡಿರ್ಬಹುದು ಅಂತ ನಾನು ಅನ್ಕೋತೀನಿ. ಓಕೆ, ಎನಿವೇ ಲಾಸ್ಟ್ ಸ್ಟಾರ್ಟ್ ವಿತ್ ನಿಫ್ಟಿ ಹಿಯರ್. ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅನ್ನೋದಕ್ಕೆ ಫಸ್ಟ್ ನಾನು ಮಾಡ್ತೀನಿ, ಮೂವಿಂಗ್ ಗಳನ್ನ ಸ್ವಿಚ್ ಮಾಡಿ ನೋಡ್ತಿದ್ದೀನಿ. ಸೊ ಬಹಳ ದೂರ ಇದೆ, ನೋ ಪ್ರಾಬ್ಲಮ್ ಹಿಯರ್. ಸೊ ಇದನ್ನ ಒಂದು 30 ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ. ಓಕೆ, 30 ಮಿನಿಟ್ಸ್ ಆಂಗಲ್ ಇಂದ ಸ್ವಿಚ್ ಮಾಡಿದ್ರೆ ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡೋದು ಇಂಪಾರ್ಟೆಂಟ್ ಇದೆ. ಲೆಟ್ಸ್ ಸಿ 22,450 ಮೇಜರ್ ಲೆವೆಲ್ ಕ್ಲಿಯರ್ ಆಯಿತು ಅಂತ ತಿಳ್ಕೊತೀನಿ. ಓಕೆ, ಮೇಜರ್ ಲೆವೆಲ್ ಸಪೋರ್ಟ್ ಈಗ ಸದ್ಯದ ಮಟ್ಟಿಗೆ ಈಗ ಇರುವುದು 22,300. ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದು. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದಕ್ಕೆ ಒಂದು ಐಡಿಯಾ ತಗೋಣ. ಮಾರ್ಕೆಟ್ ಇನ್ ಕೇಸ್ ಏನಾದರೂ 22,300 ಏನಾದರೂ ಫೇಲ್ ಆದ್ರೆ ಇಟ್ ಮೈಟ್ ಬಿ ಕಮಿಂಗ್ ಟು ದ ಡೌನ್ ಸೈಡ್ ಹಿಯರ್. ಆ ಲೆವೆಲ್ ಯಾವ್ದಾಗ್ಬೋದು ಅಂದ್ರೆ 22,200 ಲೆವೆಲ್ ಕೂಡ ಆಗ್ಬೋದು ಹಿಯರ್. ವೆರಿ ಇಂಪಾರ್ಟೆಂಟ್ ಲೆವೆಲ್. ಓಕೆ, ಈ ರೀತಿ ಮಲ್ಟಿಪಲ್ ಡ್ರಾಯಿಂಗ್ಸ್ ನ ಮಾಡಿಟ್ಕೊಂಡಿರ್ತೀರಿ. ಸ್ವಿಚ್ ಟು 15 ಮಿನಿಟ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಮಾರ್ಕೆಟ್ ವಿಲ್ ಆಕ್ಟ್ ಟುಮಾರೋ. ಓಕೆ, ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಒನ್ ಸೈಡ್ ರ್ಯಾಲಿ ಅಂತ ಚೆನ್ನಾಗಿ ಹೋಗಿದ್ದಾನೆ. ನಾಳೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ. ಮಾರ್ಕೆಟ್ ಇಲ್ಲಿಂದ ಟಾಪ್ ನ ಒಂದು ಮಾರ್ಕ್ ಮಾಡ್ಕೊಳ್ತೀರಿ, ದಟ್ ಇಸ್ 22,370 ಲೆವೆಲ್. ಓಕೆ, ಕೆಳಗಡೆ 22,300 ಲೆವೆಲ್. ಓಕೆ, ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಬೌಂಡ್ರೀಸ್ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಆಬ್ವಿಯಸ್ಲಿ ನಮ್ಗೆ ಗೊತ್ತಾಗೋ ಡೇಟಾ ಈಸಿ. ಮೇಜರ್ ರೆಸಿಸ್ಟೆನ್ಸ್ ಹತ್ರ ಇರುವ ಕಾಲ್ಗಳನ್ನ ರೈಟ್ ಮಾಡ್ತೀವಿ ಅಂಡ್ ಇಲ್ಲಿ ಕೆಳಗಡೆ ಇರುವ ಮೇಜರ್ ಲೆವೆಲ್ ಸಪೋರ್ಟ್ ಹತ್ರ ಇರುವ ಪುಟ್ಗಳನ್ನ ಸೆಲ್ ಮಾಡ್ತೀವಿ. ಈಸಿಲಿ ಮಂತ್ಲಿ ಅಥವಾ ವೀಕ್ಲಿ ಇನ್ಕಮ್ ತರ ಸ್ಟ್ರಾಂಗಲ್ ಮಾಡ್ಕೋತೀವಿ. ಇಲ್ಲಿ ಈಸಿ ಕೆಲಸ ಇದೆ. ಇದು ರೇಂಜ್ ಬೌಂಡ್ ಆಕ್ಷನ್ ಅಂತ ತಿಳ್ಕೊತೀರಿ. ಓಕೆ, ಅದೇ ಮಾರ್ಕೆಟ್ ನಿಮಗೆ 22,370 ಮೇಲೆಗಳ ಹೈಯರ್ ಲೋ ಮಾಡಿ ಹೋಗ್ತಾ ಅಂದ್ರೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡೋದು 22,450. ಅದನ್ನ ದಾಟಿ ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ಇದ್ರೆ ಎಸ್ ಸರ್, ವಿ ಆರ್ ರೆಡಿ ಫಾರ್ 22,520 and 30 ಲೆವೆಲ್ಸ್. ರೆಡಿ, ಅಂಡರ್ಸ್ಟ್ಯಾಂಡ್, ಸೂಪರ್. ಸೊ ಇಲ್ಲ ಮಾರ್ಕೆಟ್ ನಮಗೆ ಇನ್ ಕೇಸ್ 22,300 ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಲೋವರ್ ಹೈ ಆದ್ರೆ ಮಾತ್ರ ಥಿಂಕ್ ಮಾಡ್ತೀವಿ ಡೌನ್ ಸೈಡ್ ಟಾರ್ಗೆಟ್ ಅಬೌಟ್ 22,200. ಎಲ್ಲ ಆಂಗಲ್ ಆಯ್ತು ಸರ್. ಗ್ಯಾಪ್ ಅಪ್ ಆಂಗಲ್ ಇಂದ ಲಾಜಿಕಲ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಓಪನ್ ಆಗಿದ್ದೆ 22,420 30 ಆಗಿದೆ. ಓಕೆ, ನಮ್ಗೆ ಗೊತ್ತಿದೆ ಇಲ್ಲಿಂದ ಮಾರ್ಕೆಟ್ ಇಂಟೆನ್ಸ್ ಆಗಿ ಗ್ಯಾಪ್ ಡೌನ್ ಮಾಡ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಫಾಲ್ ಆಗಿದೆ ಅಂತೇಳಿ. ಸೊ ಆಬ್ವಿಯಸ್ಲಿ ಸೆಲ್ಲರ್ ಇರ್ತಾರೆ. ನಾವೇನ್ ಮಾಡೋಣ, ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತಾ ಅಥವಾ ಲೋ ಬ್ರೇಕ್ ಮಾಡಿ ಕೆಳಗಡೆ ಹೋಗ್ತಾನ, ಆ ಆಂಗಲ್ ಅಂತ ಥಿಂಕ್ ಮಾಡೋಣ. ಇಲ್ಲ ಕೆಲವೊಂದು ಸಿಚುವೇಶನ್ ಅಲ್ಲಿ ಮಾರ್ಕೆಟ್ 22,450 ಹೋಲ್ಡ್ ಮಾಡಿ ಮೇಲ್ಗಡೆ ಹೋದ್ರೆ ಈ ಗ್ಯಾಪ್ ಫಿಲ್ಲಿಂಗ್ ಮೆಕ್ಯಾನಿಸಮ್ ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು 22,522 ವರೆಗೂ ನಾವು ಇಲ್ಲಿ ಪೊಸಿಷನ್ ಮಾಡಬಹುದು. ಓಕೆ, ಗ್ಯಾಪ್ ಅಪ್ ಆಂಗಲ್ ಇಂದ ಆಯ್ತು. ಗ್ಯಾಪ್ ಡೌನ್ ಆಂಗಲ್ ಇಂದ ಮಾರ್ಕೆಟ್ 22,300 ಬ್ರೇಕ್ ಡೌನ್ ಆದ್ರೆ ಲೋವರ್ ಹೈ ಆದ್ರೆ ಎಸ್ ಸರ್, ಯು ಆರ್ ಗೋಯಿಂಗ್ ಡೌನ್ ಸೈಡ್ ಹಿಯರ್ ಅಂಡ್ ಇಲ್ಲಿ ಸಕ್ಸಸ್ಫುಲಿ ಎಂ ಪ್ಯಾಟರ್ನ್ ಕೂಡ ಕಂಪ್ಲೀಟ್ ಆಗುತ್ತೆ. ಕ್ಲಿಯರ್? ಓಕೆ, ಇವನ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಲೈಕ್ 22,230-40 ಕೊಟ್ಟರು. ನಾವು ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಲೈಕ್ ಲೆವೆಲ್ ಆಗ್ಬೋದು ಗ್ಯಾಪ್ ಫಿಲ್ಲಿಂಗ್ ಮಾಡಿ. ಅದರ್ವೈಸ್ ಇಲ್ಲಿ ಟ್ರೆಂಡ್ ಲೈನ್ ಒಂದು ಡ್ರಾ ಮಾಡಿ ಇಟ್ಕೊಂಡಿರ್ತೀರಿ. ಮಾರ್ಕೆಟ್ ಇದೇ ಝೋನ್ ಒಳಗಡೆ ಟೈಮ್ ಪಾಸ್ ಆಗ್ಬಿಟ್ಟು ರೌಂಡ್ ನಂಬರ್ ಸೈಕಾಲಜಿ ಹತ್ರ 22,300 ಹತ್ರ ಕ್ಲೋಸ್ ಆಗುವ ಸಾಧ್ಯತೆ ಇದೆ. ಸೊ ಈ ಎಲ್ಲ ಆಂಗಲ್ ಇಂದ ಡಿಸ್ಕಷನ್ ಮಾಡಾದ್ಮೇಲೆ ಓಪನ್ ಇಂಟ್ರೆಸ್ಟ್ ನೋಡೋಣ. ಓಪನ್ ಇಂಟ್ರೆಸ್ಟ್ ಪ್ರಕಾರ ಹೈಯೆಸ್ಟ್ ಬಿಲ್ಟ್ ಅಪ್ ಆಗಿರುವ ಜಾಗ 22,600 ಈಗ ಅಂಡ್ ಅದ್ರ ಕೆಳಗಡೆ 22,200 ಅಂತೂ ಬಿಟ್ಕೊಡೋದಿಲ್ಲ ಅನ್ನೋ ಲೆಕ್ಕದಲ್ಲೇ 1 ಕೋಟಿ ಓಪನ್ ಇಂಟ್ರೆಸ್ಟ್ ಇದೆ. ಮೇಲಗಡೆ ನೋಡ್ಕೋಬೇಕಪ್ಪ ಅಂದ್ರೆ 22,500 ಅಂತನೂ ಈಸಿ ಅಂತೂ ಇಲ್ವೇ ಇಲ್ಲ. ಅರೌಂಡ್ 1.2 ಓಕೆ ಕ್ರೋರ್ ಲೆಕ್ಕಲ್ಲಿದೆ. ಸೊ ಅದ್ರ ಕೆಳಗಡೆ ನೋಡ್ಕೋತಾ ಇದ್ರೆ ಮಾರ್ಕೆಟ್ 22,400 ಅಂಡ್ 22,350 ಹತ್ರ ಅಂಡ್ 300 ಹತ್ರ ಮಾರ್ಕೆಟ್ ನಲ್ಲಿ ಈವನ್ಲಿ ಓಪನ್ ಇಂಟ್ರೆಸ್ಟ್ ಹೆವಿಲಿ ಬಿಲ್ಟ್ ಅಪ್ ಆಗಿರೋದ್ರಿಂದ ಅನಿಸ್ತಾ ಇದೆ ಮಾರ್ಕೆಟ್ 22,400 ಮೇಲ್ಗಡೆ ಈಸಿ ಇಲ್ಲ ಅಥವಾ 22,200 ಕೆಳಗಡೆ ಇಲ್ಲ ಅನ್ನೋ ಜಾಗ ಗೊತ್ತಿದೆ. ಸೊ ಅದಕ್ಕೋಸ್ಕರ ಸ್ಟ್ರಾಂಗಲ್ ಮಾಡ್ಕೊಂಡ್ಬಿಟ್ಟು ನಾಳೆ ವೀಕ್ಲಿ ಇನ್ಕಮ್ಗೆ ಒಂದು ಪ್ಲಾನ್ ಆಫ್ ಆಕ್ಷನ್ ಇಟ್ಕೋಬಹುದು. ಸೊ ನಿಫ್ಟಿನೆಲ್ಲ ಸ್ಟಡಿ ಮಾಡಿದೀವಿ. ನೆಕ್ಸ್ಟ್ ಗೋ, ನಾಳೆ ಎಕ್ಸ್ಪೈರ್ ಇದೆ, ಇಂಪಾರ್ಟೆಂಟ್ ಇದೆ. ಓಕೆ, ಆಬ್ವಿಯಸ್ಲಿ ನೀವು ಆಪ್ಷನ್ ಚೈನ್ ನ ನೋಡ್ಕೊಂಡಿರ್ತೀರಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ನಾಳೆ 0 ಮಾಡೋ ಬದಲು 13ನೇ ತಾರೀಕಿದು ಆಪ್ಷನ್ ಬೈ ಅಂಡ್ ಸೆಲ್ ಮಾಡಬಹುದು. ಬಿಕಾಸ್ ಮಾರ್ಕೆಟ್ ನಲ್ಗೆ ನಿಮಗೆ ತೀಟಾ ಡಿಕೆ ಕಮ್ಮಿ ಇರುತ್ತೆ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಒಳಗಡೆ. ಓಕೆ, ಅದನ್ನ ತಿಳ್ಕೊಂಡಿದ್ರಿ. ಸೆನ್ಸೆಕ್ಸ್ ನಲ್ಲಿ ಏನಾಗ್ತಾ ಇದೆ, ಸೇಮ್ ಟು ಸೇಮ್ ನಿಫ್ಟಿ ತರ ಇರುತ್ತೆ.
ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಬಿಕಾಸ್ ನೀವು ಮೋಸ್ಟ್ ಆಫ್ ಟೈಮ್ ಹೇಳಿದ್ದೀನಿ, ಇದರೊಳಗಡೆ ಇರುವ ಇಂಡೆಕ್ಸ್ ಹೆವಿ ವೇಟ್ ಸ್ಟಾಕ್ಗಳು ಇವನ್ ಸೆನ್ಸೆಕ್ಸ್ ನಲ್ಲಿ ಇರೋದ್ರಿಂದ ನಾವು ಇದನ್ನ ಥಿಂಕ್ ಮಾಡಬೇಕಾದ ನಿಫ್ಟಿ ಆಂಗಲ್ ಇಂದ. ಸೊ 73,900 ಅಬೌವ್ ಅ ಮೊಮೆಂಟಮ್. ಓಕೆ, ಅದರ್ವೈಸ್ 73,600 ಬಿಲೋ ಅ ಮೊಮೆಂಟಮ್. ಮಧ್ಯದಲ್ಲಿ ಇದರ ರೇಂಜ್ ಟ್ರೇಡಿಂಗ್ ಈಸಿ. ಓಕೆ, ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಮಿಡಲ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಇಲ್ಲಿ ಟಚ್ ಆಗಿ ಟ್ರೇಡ್ ಆಗ್ತಾನ ಅಥವಾ ಇಲ್ಲಿ ಟಚ್ ಆಗಿ ಟ್ರೇಡ್ ಆಗ್ತಾನ ಅಂತ ಅಬ್ಸರ್ವೇಷನ್ ಮಾಡ್ತಾ ಇರ್ತೀರಿ, ಈಸಿ ಒನ್. ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅನ್ನೋ ಆಂಗಲ್ ಇಂದ ಕೂಡ ದಿಸ್ ಆರ್ ದ ಏರಿಯಾಸ್ 73,900 ಅಬೌವ್ ಅಂಡ್ ಟಾರ್ಗೆಟ್ 74,200. ಕೆಳಗಡೆ 73,600 ಬಿಲೋ. ಎಂ ಪ್ಯಾಟರ್ನ್ ತರ ಕಾಣುತ್ತೆ. ಬ್ರೇಕ್ ಡೌನ್ ಆದ್ಮೇಲೆ ಟಾರ್ಗೆಟ್ ಏನ್ ಮಾಡ್ತೀರಿ ಸರ್, ದಿಸ್ ಈಸ್ ಅ ಟಾರ್ಗೆಟ್ 73,300 ಹತ್ರ ನೀವು ಟ್ರೈ ಮಾಡಬಹುದು. ಸೊ ಸೆನ್ಸೆಕ್ಸ್ ಇಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತ ತಿಳ್ಕೋದೀನಿ ನಿಫ್ಟಿನ ಹೋಲಿಕೆ ಮಾಡಿದ್ರೆ. ಲೆಟ್ಸ್ ಗೋ ಬ್ಯಾಂಕ್. ನಾವು ಬ್ಯಾಂಕ್ ನಲ್ಲಿ ಏನಾಗ್ತಾ ಇದೆ, ಸೊ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ. ಇವತ್ತೇನಾಯ್ತಪ್ಪ ಅಂದ್ರೆ ಫಿಬೋ ಲೆವೆಲ್ ನ ಬ್ರೇಕ್ಔಟ್ ಮಾಡಿತ್ತು ಮಾರ್ಕೆಟ್. 48,300 ಮೇಲೆಗಡೆ ಹೋದ್ರೆ 48,500 ಅಂತ ಡಿಸ್ಕಷನ್ ಮಾಡಿದ್ವಿಯೋ ಇಲ್ಲಿ ಹೋಗಿ ನೋಡ್ಕೊಳ್ಳಿ. ವಿ ಹ್ಯಾವ್ ಡಿಸ್ಕಸ್ಡ್ ಅಂಡ್ 48,500 ಮಾರ್ಕೆಟ್ ದಾಟಿದ್ರು ಕೂಡ ಸಸ್ಟೈನ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂಡ್ ಕ್ಲೋಸಿಂಗ್ ಬೇಸಿಸ್ ಮೇಲೆ 48,500 ಗೆ ಕ್ಲೋಸ್ ಆಗಿದೆ. ಸೊ ಲೆಟ್ ಅಸ್ ಸ್ವಿಚ್ ಟು ಡೇ ಆಂಗಲ್. ಡೇ ಆಂಗಲ್ ಇಂದ ಏನ್ ಕಾಣುತ್ತೆ ನೋಡ್ಕೋಣ. ಮಾರ್ಕೆಟ್ ಒಳಗಡೆ ಓಕೆ, ಬ್ಯಾಂಕ್ ಒಳಗಡೆ ಒಂದು ಸ್ಟ್ರಾಂಗ್ನೆಸ್ ಇದೆ. ಸೊ ಇಲ್ಲಿ ಟಾಪ್ ಸಪೋರ್ಟ್ ಹಿಯೋ 47,930 ಅಂಡ್ ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಣ, ದಟ್ ಈಸ್ 48,500 ಲೆವೆಲ್. ಓಕೆ, ಅಂಡ್ ಅದನ್ನ ಬಿಟ್ಟರೆ 48,800 ಮೇಜರ್ ವ್ಯಾಲ್ಯೂ ಏರಿಯಾ ಇದೆ. ಸೊ ಇಷ್ಟು ಡ್ರಾ ಮಾಡ್ಕೊಂಡಿದ್ರಿ. ಮೂವಿಂಗ್ ಎವರೇಜ್ ಸಮೀಪ ಇಲ್ಲ, ಲಿವ್ ಇಟ್ ಹಿಯರ್. 30 ಮಿನಿಟ್ಸ್ ಆಂಗಲ್ ಅಲ್ಲಿ ಬರ್ತೀರಿ. 48,800 ಯಾಕೆ ಇಂಪಾರ್ಟೆಂಟ್ ಲೆವೆಲ್ ಅಂತ ನಾನು ಡ್ರಾ ಮಾಡಿದ್ಮೇಲೆ ಈಗ ಗೊತ್ತಾಗಿರ್ಬೋದು ಅನ್ಕೋತೀನಿ. ಸೊ ಸಿ ದಿಸ್ ಒನ್, ಮೇಜರ್ ಸಪೋರ್ಟ್, ಸಪೋರ್ಟ್, ಹೋಲ್ಡ್, ಬ್ರೇಕ್ ಡೌನ್ ಅಂಡ್ ಬ್ರೇಕ್ ಡೌನ್. ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ 48,500 ಮೇಲೆಗಡೆ ಅಥವಾ 600 ಮೇಲೆಗಡೆ ಹೈಯರ್ ಲೋ ಮಾಡ್ತಾ ಇದ್ರೆ ವಿ ಹ್ಯಾವ್ ಈಸಿ ವೇ ಟಿಲ್ 48,800. ಅದನ್ನ ದಾಟಿದ್ರೆ 49,000 ರೌಂಡ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ಕೂಡ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಕೆಳಗಡೆ ಹೋಗಬಹುದು ಅಂತ ಯಾವಾಗ ಥಿಂಕ್ ಮಾಡಬಹುದು. ಸೊ ಆ ಸಿಚುವೇಶನ್ ನಾವು ಯೂಶುವಲಿ ಏನ್ ಮಾಡೋಣ ಅಂದ್ರೆ ಒಂದು ರೆಕ್ಟಾಂಗಲ್ ಹಾಕೋಣ. ಓಕೆ, ಲಾಸ್ಟ್ ಸ್ವಿಂಗ್ ಎಲ್ಲಿದೆ ನಮ್ದು, ದಿಸ್ ಇಸ್ ಅವರ್ ಲಾಸ್ಟ್ ಸ್ವಿಂಗ್. ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ದಿದೆ 48,400 ಲೆವೆಲ್. ಓಕೆ, ಮಾರ್ಕೆಟ್ ಈ ಝೋನ್ ಒಳಗಡೆ ಇದ್ರೆ ಅಥವಾ ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. 48,400 ಕೆಳಗಡೆ ಹೋಗಿ ಲೋವರ್ ಆಗಿ ಆಗ್ತಾ ಇದ್ರೆ ನಮ್ ಫಾಸ್ಟ್ ಟಾರ್ಗೆಟ್ ಆಗೋದು 48,200. ಅದನ್ನು ಬ್ರೇಕ್ ಆದ್ರೆ 48,000. ಈಸಿ ಇದೆಯಾ ಥಿಂಕಿಂಗ್? ಬಟ್ ಆಸ್ ಆಫ್ ನಾವು ಸ್ಟ್ರಕ್ಚರ್ಲಿ ಮಾರ್ಕೆಟ್ ಟರ್ನ್ ಆಗಿರೋ ಆಂಗಲ್ ನ ನೋಡ್ಕೊಂಡಿದ್ರೆ ಮಾರ್ಕೆಟ್ ನಲ್ಲಿ ಹೆವಿ ಪ್ರೆಷರ್ ಇದೆ ಟು ಗೋ ಅಪ್ ಸೈಡ್ ಅನಿಸ್ತಾ ಇದೆ. ಇಲ್ಲ ಅಂದ್ರೆ ಮಾರ್ಕೆಟ್ ಸೈಡ್ ವೇ ಆಗೋ ಚಾನ್ಸ್ ಇದೆ. ಸೊ ಆಸ್ ಅ ಮಂತ್ಲಿ ಆಪ್ಷನ್ಸ್ ಟ್ರೇಡರ್ ಇರೋದ್ರಿಂದ 48,600 ಮೇಲೆಗಡೆ ಹೋದ್ರೆ 48,800 to 49,000 ಟ್ರೈ ಮಾಡ್ತೀರಿ, ಅಥವಾ 48,400 ಕೆಳಗಡೆ ಹೋದ್ರೆ ಟ್ರೈ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಬ್ಯಾಂಕ್ ನಿಫ್ಟಿ ಒಳಗಡೆ ಆಪ್ಷನ್ ಶೇರ್ ನೋಡ್ಕೊಂಡ್ರೆ ಹೆವಿಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿರೋ ಜಾಗ ಯಾವುದು? ಓಕೆ, ಸದ್ಯ ಮಟ್ಟಿಗೆ 48,500 ನಲ್ಲಿ ಕಾಲ್ ರೇಟರ್ಸ್ ಹೆವಿ ಇದ್ದಾರೆ. ಇದನ್ನ ದಾಟೋದು ಸ್ವಲ್ಪ ಕಷ್ಟ ಆಗ್ಬೋದು. ಎನಿವೆ ಪುಟ್ ನಲ್ಲಿ ಕೂಡ ಈಕ್ವಲಿ ಇರೋದ್ರಿಂದ ಸ್ಟ್ರಾಡಲ್ ರೈಟರ್ಸ್ ಅಂತ ನಾನು ತಿಳ್ಕೊಳ್ಳೋಣ. ಇನ್ ಕೇಸ್ ಬಾಟಮ್ ಅಲ್ಲಿ ಕೆಳಗಡೆ ಬಂದ್ರೆ 48,400 ಕೆಳಗಡೆ ಹೋದ್ರೆ ವಿ ಹ್ಯಾವ್ ಅ ಈಸಿ ವೇ ಟಿಲ್ 48,000. ನೋಡೋಣ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಮಾಡುತ್ತೆ ಅಂತೇಳಿ. ಇನ್ ಕೇಸ್ ಮಾರ್ಕೆಟ್ 48,500 ಮೇಲೆಗಡೆ ಹೋಲ್ಡ್ ಮಾಡ್ತಾ ಇದ್ರೆ ವಿ ಕ್ಯಾನ್ ಇವನ್ ಗೋ ಟು 49,000 ಬಿಕಾಸ್ ಓಪನ್ ಇಂಟ್ರೆಸ್ಟ್ ಏನಾಗುತ್ತೆ ಇಲ್ಲಿ ಕಾಲ್ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ. ಸೊ ಈ ರೀತಿ ಬ್ಯಾಂಕ್ ನಿಫ್ಟಿ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಲೆಟ್ಸ್ ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಏನಾಗ್ತಾ ಇದೆ, ಸೊ ಲೆಟ್ಸ್ ಸಿ ಹಿಯರ್. ಇದನ್ನ ನೋಡ್ಕೊಳ್ತೀರಿ. ಮಾರ್ಕೆಟ್ ಆಲ್ಮೋಸ್ಟ್ 10,600 ವರೆಗೂ ಹತ್ರ ಹೋಗಿ ಇವತ್ತಿಗೆ 11,171 ಹತ್ರ ಕ್ಲೋಸ್ ಆಗಿದೆ. ಡೇ ಆಂಗಲ್ ಅಲ್ಲಿ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಸ್ಟ್ರಕ್ಚರ್ ಇದೆ. ವಿ ಹ್ಯಾವ್ ಅ ಟ್ರೆಂಡ್ ಲೈನ್ ಹಿಯರ್. ಕ್ಲಿಯರ್ ಆಗಿ ಡ್ರಾ ಮಾಡೋಣ. ದಿಸ್ ಇಸ್ 1 2 3. ಓಕೆ, ಇದನ್ನ ಬೇಕಾದ್ರೆ 1 ಅವರ್ ಆಂಗಲ್ ಸ್ವಿಚ್ ಮಾಡೋಣ. ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಓಕೆ, ಲುಕ್ ಎಟ್ ಹಿಯರ್. ನಾವು ಡ್ರಾ ಮಾಡಿರೋ ಟ್ರೆಂಡ್ ಲೈನ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿದೆ. ಓಕೆ, ಸೊ ಇಫ್ ಯು ಅಡ್ಜಸ್ಟ್ ಹಿಯರ್ ಎಕ್ಸಾಕ್ಟ್ಲಿ ಎಸ್. ಸೊ ಸಿ ದಿಸ್ ಒನ್, ನೀವು ಇಲ್ಲಿ ಏನಾಗಿದೆ ಮಾರ್ಕೆಟ್ ನಲ್ಲಿ ಒಂದು ರಿಜೆಕ್ಷನ್ ಲೆವೆಲ್ ಇದೆ ಅರೌಂಡ್ 11,220 ಆಸ್ಪಾಸ್ಗೆ. ಇದು ರೆಕ್ಟಾಂಗಲ್ ಆಂಗಲ್ ಇಂದ ಕೂಡ ನಿಜ ಇದೆ. ಸಿ ದಿಸ್ ಒನ್, ಇಲ್ಲಿಂದ ರಿಜೆಕ್ಷನ್ ಸಪೋರ್ಟ್ ಆಗಿತ್ತು, ಬ್ರೇಕ್ ಡೌನ್, ರಿಜೆಕ್ಷನ್, ಹೋಲ್ಡ್. ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು 11,200 ಮೇಲೆಗಡೆ ಹೈಯರ್ ಲೋ ಮಾಡ್ತಾ ಇದ್ರೆ ಗೋ ಹಿಯರ್ 11,450. ಇಲ್ಲ ನಿಮ್ಗೆ ಇಲ್ಲಿ ಏನಾದ್ರು ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದ್ರೆ 11,000 ಲೆವೆಲ್. ಸೊ 11,000 ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಅಗೇನ್ ಡೌನ್ ಸೈಡ್ ಲೆವೆಲ್. ಕ್ಲಿಯರ್ ಇದೆ ಅಂಡರ್ಸ್ಟ್ಯಾಂಡಿಂಗ್? ಫ್ರೀ ವೇಗಳನ್ನ ಮಾತಾಡ್ಕೊಡ್ತೀರಿ ಇದ್ರೊಳಗೆ ಬಿಕಾಸ್ ಇಲ್ಲಿ ಮಂತ್ಲಿ ಆಪ್ಷನ್ಸ್ ಇದೆ. ಸೊ 11,200 ಈಸಿ ಅಂಡ್ 11,170 ಹತ್ರ ಏನಾದ್ರು ಮಾರ್ಕೆಟ್ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ ಅಂದ್ರೆ 11,000 ವರೆಗೂ ಈಸಿ ಇದೆ ಬೌಂಡ್ರಿ ಟ್ರೇಡಿಂಗ್ ಅದಾದ್ಮೇಲೆ. ಸೊ ಇವನ್ ಗ್ಯಾಪ್ ಅಪ್ ಆಂಗಲ್ ಇಂದ ಕೂಡ ಅಥವಾ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ಈ ವ್ಯಾಲ್ಯೂ ಹತ್ರ ನೀವು ಬಾಯ್ ಮಾಡಬಹುದು. ಈಗ ಇಲ್ಲಿ ಬಾಯ್ ಮಾಡಬಹುದು, ಅಥವಾ ಇದ್ರ ಕೆಳಗಡೆ ಹೋದ್ರೆ ಸೆಲ್ ಮಾಡಬಹುದು, ಇದ್ರ ಕೆಳಗಡೆ ಹೋದ್ರೆ ಸೆಲ್ ಮಾಡ್ತೀರಿ ಅನ್ನುವಂತ ವ್ಯಾಲ್ಯೂಸ್ ನ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀರಿ. ಎನಿವೆ ಇಂಟ್ರಾಡೇ ಆಂಗಲ್ ಇಂದ ಕೆಲವೊಂದು ಇಂಟ್ರಾಡೇ ಸ್ಟಾಕ್ಸ್ ಗಳನ್ನ ಡಿಸ್ಕಷನ್ ಮಾಡಬೇಕಾಗಿದೆ. ಲೆಟ್ಸ್ ಸ್ಟಾರ್ಟ್ ಹಿಯರ್ ವಿತ್ ದಿಸ್ ಒನ್. JSW ಸ್ಟೀಲ್ ನೋಡ್ಕೊಳ್ಳಿ.
ಓಕೆ ಒಂದು ಇಂಪಾರ್ಟೆಂಟ್ ಕಂಜೆಷನ್ ಏರಿಯಾದಿಂದ ಹೊರಗಡೆ ಬಂದಂಗೆ ಕಾಣ್ತಾ ಇದೆ. ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ, ಅದರಿಂದ ಕೂಡ ಮಾರ್ಕೆಟ್ ಹೊರಗಡೆ ಬಂದಿದೆ. ಅಂಡ್ ಈ ಲೆವೆಲ್ ನೋಡ್ಕೊಟ್ರೆ ಇಲ್ಲಿ ರೆಕ್ಟಾಂಗಲ್ ಲೆವೆಲ್ ಇಂದ ಹೊರಗಡೆ ಬಂದಿದೆ. ಮಾರ್ಕೆಟ್ ಇಸ್ ಅಬೌಟ್ ಟು ಗೋ ಅನ್ನೋ ಚಾನ್ಸಸ್ ಇದೆ. ಇಕ್ವಿಟಿನಲ್ಲಿ ಲಾಂಗ್ ಹೋಗ್ಬೋದು, ಅಥವಾ ಬುಲ್ ಕಾಲ್ ಸ್ಪ್ರೆಡ್ ಹೋಗ್ಬೋದು, ಅಥವಾ ಪುಟ್ ಸೆಲ್ಲಿಂಗ್ ಇಂದ ಲಾಂಗ್ ಹೋಗ್ಬೋದು. ಟಾರ್ಗೆಟ್ ಈಸ್ 1060 ಅನ್ನೋ ಡೇಟಾ ಗೊತ್ತಾಗುತ್ತೆ ಹಿಯರ್ ಇನ್ ದ GSW ಸ್ಟೀಲ್. ಸೊ ಗೋ ಫಾರ್ ಟ್ರೇಡ್ ಇನ್ ದಿಸ್ ಒನ್ ಅಬೌವ್ ದ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆದ್ರೆ. ಸೊ ಲೆಟ್ ಅಸ್ ಗೋ ವಿತ್ ಅದಾನಿ ಎಂಟರ್ಟೈನ್ಮೆಂಟ್. ಅದಾನಿ ಎಂಟರ್ಟೈನ್ಮೆಂಟ್ ನೋಡ್ಕೊಳ್ಳಿ, ಎಕ್ಸಾಕ್ಟ್ಲಿ ಟ್ರೆಂಡ್ ಲೈನ್ ಹತ್ರನೇ ಮಾರ್ಕೆಟ್ ಬಂದ್ ಕ್ಲೋಸ್ ಆಗಿದೆ. ನಾಳೆ ಅಥವಾ ನಿಮಗೆ ಅಚ್ಚಿ ನಾಡಿದ್ದು ಅಥವಾ ಯಾವಾಗಾದ್ರೂ ಮಾರ್ಕೆಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ. ದಿಸ್ ಇಸ್ ಇಂಪಾರ್ಟೆಂಟ್ ಲೆವೆಲ್. ಯಾಕೆ ರೆಕ್ಟಾಂಗಲ್ ರೆಸಿಸ್ಟೆನ್ಸ್ ಇದೆ ನೋಡ್ಕೊಳ್ತೀರಿ. ಈ ರೆಸಿಸ್ಟೆನ್ಸ್ ಕೂಡ ದಾಟಿ ಹೈಯರ್ ಲೋ ಆಗ್ತಾ ಇದ್ರೆ, ಎಸ್ ಸರ್ ವಿ ಹ್ಯಾವ್ ಅ ಟಾರ್ಗೆಟ್ ಅಬೌಟ್ 2500 to 600 ಲೆವೆಲ್ ಹಿಯರ್. ಅದಾನಿ ಎಂಟರ್ಟೈನ್ಮೆಂಟ್ ಫಾರ್ ಸ್ವಿಂಗ್ ಟ್ರೇಡಿಂಗ್ ಆಂಗಲ್ ಇಂದ ಇದನ್ನ ಥಿಂಕ್ ಮಾಡ್ತೀರಿ. ಓಕೆ, ಸೊ 2 ಬೆಸ್ಟ್ ಟ್ರೇಡ್ಸ್ ಇದೆ ಇಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಐಚರ್ ಮೋಟರ್ ರೇಂಜ್ ಬೌಂಡ್ ಆಕ್ಷನ್ಸ್ ನೋಡ್ಕೊಳ್ತೀರಿ. ಅರೌಂಡ್ 2024 ಜೂನ್ದಿಂದ ಇಲ್ಲಿವರೆಗೂ ಇದೆ. ಮಾರ್ಕೆಟ್ 5000 ಮೇಲೆ ಹೋಲ್ಡ್ ಮಾಡಿದ್ಮೇಲೆ ಒಂದು ಸೈಡ್ ಮೊಮೆಂಟಮ್ ಬಂದಿತ್ತು, ಆಮೇಲೆ ಕೆಳಗಡೆ ಹೋಲ್ಡ್ ಮಾಡಿದೆ. ಸೊ ಸದ್ಯದ ಮಟ್ಟಿಗೆ ಇಲ್ಲಿ ಈ ರೀತಿ ಕ್ಲೋಸ್ ಆಗಿದ್ಮೇಲೆ ನೋಡ್ಕೊಂಡ್ಬಿಟ್ಟು ನಾವು ಏನಾದ್ರು ಇಲ್ಲಿ ಬೈ ಮಾಡ್ಲಿಕ್ಕೆ ಹೋದ್ರೆ ಸೆಲರ್ಸ್ ಇಮಿಡಿಯೇಟ್ಲಿ ಬರ್ತಾರೆ, ನಮ್ಮನ್ನ ಓಕೆ ಇಲ್ಲಿ ಸ್ಟಾಪ್ ಹಂಟ್ ಮಾಡುವ ಚಾನ್ಸಸ್ ಇರುತ್ತೆ. ಸೊ ವೈ ಶುಡ್ ಡೂ, ಓಕೆ ನಾವೇನ್ ಮಾಡೋಣ, 5000 ಮೇಲೆಗಡೆ ಓಕೆ ಈ ಲೆವೆಲ್ ನ ನೋಡ್ಕೊಳ್ತೀರಿ. ಹೈಯರ್ ಲೋ ಆದ್ರೆ ಟ್ರೇಡ್ ಮಾಡ್ಲಿಕ್ಕೆ ರೆಡಿ ಇರ್ರಿ, ಅಥವಾ ನಾಳೆ ಇಲ್ಲಿಂದ ನಿಮ್ ಸೆಲ್ಲಿಂಗ್ ಪ್ಯಾಟರ್ನ್ ಕೂಡ ಸಿಗಬಹುವ ಚಾನ್ಸಸ್ ಇದೆ. ಓಕೆ, ಭಾರತೀಯ ಏರ್ಟೆಲ್ ಒಳಗಡೆ ಒಂದು ಸ್ಟ್ರಕ್ಚರ್ ಇದೆ ನೋಡ್ಕೊಳ್ತೀರಿ. 1618 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಅಂಡ್ ಮೋಸ್ಟ್ ರೆಸಿಲಿಯಂಟ್ ಅಂದ್ರೆ ಮಾರ್ಕೆಟ್ ಇಷ್ಟೊಂದು ಬಿದ್ರು ಕೂಡ ಮಾರ್ಕೆಟ್ ಇಲ್ಲಿ ಏರ್ಟೆಲ್ ಹ್ಯಾಸ್ ಬಿನ್ ಸ್ಟ್ಯಾಂಡ್ ಸ್ಟ್ರಾಂಗ್ ಅಂತ ತಿಳ್ಕೊತೀರಿ. ಮಾರ್ಕೆಟ್ ಒಳಗೆ ಇನ್ ಕೇಸ್ 1620 ಮೇಲೆಗಡೆ ಹೋಲ್ಡ್ ಮಾಡ್ತಾ ಇದ್ರೆ ನೋಡ್ಕೊಂಡಿದ್ದೀರಿ. ಇಕ್ವಿಟಿ ಆಂಗಲ್ ಇಂದ ನೀವು ಇನ್ ಕೇಸ್ ಸ್ವಿಂಗ್ ಆಂಗಲ್ ಇಂದ ಥಿಂಕ್ ಮಾಡಿದ್ರು 1700 ವರೆಗೂ ಇಲ್ಲಿ ಟ್ರೇಡ್ ಮಾಡುವ ಚಾನ್ಸಸ್ ಇದೆ. ಸೊ ಲೆಟ್ ಅಸ್ ಗೋ ಫಾರ್ ಹೈ. ಇವತ್ತಿನ ಏನಾದ್ರು ಹೈ ಬ್ರೇಕ್ ಆದ್ರೆ ನಾವು ಲಾಂಗ್ ಹೋಗುವ ಸಾಧ್ಯತೆ ಇದೆ ಇದ್ರೊಳಗಡೆ. ಓಕೆ, ಭಾರತೀಯ ಏರ್ಟೆಲ್ ಕೂಡ ಅರ್ಥ ಮಾಡ್ಕೊಂಡಿದ್ರಿ. ಲೆಟ್ಸ್ ಗೋ ಸನ್ ಫಾರ್ಮಾ. ಇಂಪಾರ್ಟೆಂಟ್ ಟರ್ನ್ ಔಟ್ ಕಂಡಿದೆ ಬಾಟಮ್ ಇಂದ. ಸೊ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ಟರ್ನ್ ಯಾವ ಜಾಗದಿಂದ ಕೊಡ್ತಾ ಇದೆ ಇಂಪಾರ್ಟೆಂಟ್ ಇದೆ. ಸಿ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಇಲ್ಲಿಂದ ಏನಾಗಿತ್ತು, ಬ್ರೇಕ್ಔಟ್ ಆಗಿ ಒಂದ್ ಸೈಡ್ ಮೇಲೆಗಡೆ ಹೋಗಿದ್ದಿತ್ತು. ಅಂಡ್ ಇದು ಸಪೋರ್ಟ್ ಆಂಗಲ್ ಇಂದ ಟ್ರೇಡ್ ಮಾಡ್ತಾ ಇದೆ. ಇನ್ ಕೇಸ್ ನಿಮಗೆ ಮಾರ್ಕೆಟ್ ಈ ಝೋನ್ ದಿಂದ 1590 ಆಸ್ಪಾಸಿಂದ ಅಥವಾ ಇವತ್ತಿನ ಹೈ ಮಾರ್ಕೆಟ್ ಏನಾದ್ರು ಬ್ರೇಕ್ಔಟ್ ಆಗಿ ಹೈ ಎಲ್ಲೋ ಆಗ್ತಾ ಇದ್ರೆ ಬೈಯಿಂಗ್ ಸೈಡ್ ಒಂದು ಅಪರ್ಚುನಿಟಿ ಕೊಡುವ ಸಾಧ್ಯತೆ ಇದೆ. ಇದನ್ನ ಸ್ವಿಂಗ್ ಆಂಗಲ್ ಇಂದ ಟ್ರೈ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಫಾರ್ 1600 to 1625 ಲೆವೆಲ್ ಅಥವಾ 1650 ಲೆವೆಲ್ ವರೆಗೂ ಟ್ರೈ ಮಾಡ್ತೀರಿ ಈ ಲೆವೆಲ್, ಬಿಕಾಸ್ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅಲ್ಲಿ ಇದೆ. ಓಕೆ, ಇದನ್ನ ಬಿಟ್ರೆ ಮಾರ್ಕೆಟ್ ನಲ್ಲಿ ಕೆಲವೊಂದು ಸ್ಟಾಕ್ ಗಳ ಡಿಸ್ಕಷನ್ ಮಾಡಬಹುದು. ಇವನ್ ಅಸ್ಟ್ರಲ್ ಅಲ್ಲಿ ಇದೆ. ಓಕೆ, ದಿಸ್ ಇಸ್ ಆಲ್ಸೋ ಟರ್ನಿಂಗ್ ಆಂಗಲ್ ಇದ್ದ ಇದ್ರೂ ಕೂಡ ಮಾರ್ಕೆಟ್ ಝೋನ್ ಕೆಳಗಡೆ ಇದೆ. ಓಕೆ, ಮೋಸ್ಟ್ ಆಫ್ ಟೈಮ್ ಇನ್ ಇವನ್ ಟಾಟಾ ಟೆಕ್ ಇಂಪಾರ್ಟೆಂಟ್ ಆಗಿ ಕಂಪ್ಲೀಟ್ಲಿ ಮಾರ್ಕೆಟ್ ಕೆಳಗಡೆನೆ ಹೋಗ್ತಾ ಇದೆ. ಅಂಡ್ ಇದು ಇವನ್ ಆಫ್ಟರ್ ಸೋ ಮೆನಿ ಓಕೆ IPO ಆದಾಗಿಂದು ಕೂಡ ಮಾರ್ಕೆಟ್ ಇದು ಕೆಳಗಡೆನೆ ಹೋಗ್ತಾ ಇದೆ. ಒಂದು ಟರ್ನಿಂಗ್ ಪಾಯಿಂಟ್ ಸಿಗಬಹುದು ಅಂತ ಅನಿಸ್ತಾ ಇದೆ ಈಗ ಸದ್ಯ ಮಟ್ಟಿಗೆ. ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಇನ್ವೆಸ್ಟಿಂಗ್ ಫಾರ್ ಲಾಂಗ್ ಟರ್ಮ್ ಹಿಯರ್, ಸೊ ಇದನ್ನ ಫಂಡಮೆಂಟಲ್ ಅನಾಲಿಸಿಸ್ ಇಂದ ಚೆಕ್ ಮಾಡ್ಕೊಂಡ್ರು ಎಸ್ ಸರ್ ಯು ಕ್ಯಾನ್ ಸ್ಟಾರ್ಟ್ ಟೇಕಿಂಗ್ ಎನಿ ಪೊಸಿಷನ್ಸ್ ಹಿಯರ್. ಇನ್ ಕೇಸ್ ಏನ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ಬಿಟ್ಟು ಹೈಯರ್ ಲಾಸ್ ಸಿಗ್ತಾ ಇದ್ರೆ, ಒಂದ್ ಸಾರ್ನು ಮಾರ್ಕೆಟ್ ನಿಮ್ಗೆ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕಿಲ್ಲ ಇತ್ತೀಚೆಗೆ. ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ಸೊ ಎನಿವೇ ಟೋಟಲಿ ಮಾರ್ಕೆಟ್ ಟರ್ನ್ ಆಗಿದ್ದಿದೆ. ಸೆಕ್ಟರ್ ವೈಸ್ ನೋಡ್ಕೊಂಡಿದ್ದೀರಿ. ಸೊ ಮಾರ್ಕೆಟ್ ಹ್ಯಾಸ್ ಗಿವನ್ ಕಂಪ್ಲೀಟ್ ಟರ್ನ್ ಔಟ್ ಹಿಯರ್. ಅಂಡ್ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಲೇಬೇಕಾಗಿದಪ್ಪ ಅಂದ್ರೆ ರಿಲಯನ್ಸ್. ಓಕೆ, ರಿಲಯನ್ಸ್ ನೋಡ್ಕೊಂಡಿದ್ರಿ 1200 ಇಂಪಾರ್ಟೆಂಟ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡ್ಬಿಟ್ಟು 1175 ಹತ್ರ ಕ್ಲೋಸ್ ಆಗಿದೆ. ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಏನಾಗುತ್ತೆ, ಇಂಪಾರ್ಟೆಂಟ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿತ್ತಪ್ಪ ಅಂದ್ರೆ ಯೂಶಲಿ ಅಟ್ಲೀಸ್ಟ್ ಫಾರ್ 15 to 20 ಡೇಸ್ ಅಟ್ಲೀಸ್ಟ್ ಒಂದ್ ತಿಂಗಳವರೆಗೂ ಇದನ್ನ ದಾಟುವ ಸಾಧ್ಯತೆ ಕಡಿಮೆ ಇರುತ್ತೆ. ಓಕೆ, ಮಾರ್ಕೆಟ್ ಮೇಲ್ಗಡೆ ಬಂದಾಗ ನೀವು ಏನ್ ಮಾಡ್ತೀರಿ ಅಂದ್ರೆ 1230 ಅಥವಾ 1240 ಲೆವೆಲ್ಸ್ ಇರುವ ಕಾಲ್ ನ ವೇಟ್ ಮಾಡ್ತಾರೆ, ಬಿಕಾಸ್ ಮಾರ್ಕೆಟ್ ನಲ್ಲಿ ರೇಂಜ್ ಬೌಂಡ್ ಆಕ್ಷನ್ ಸಿಗುವ ಸಾಧ್ಯತೆ ಇದೆ. ಇದನ್ನ ಸ್ಟ್ರಾಂಗಲ್ ಆಂಗಲ್ ಇಂದ ಕೂಡ ನೀವು ಟ್ರೈ ಮಾಡಿದ್ರೆ ಇಲ್ಲಿ ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡುವ ಸಾಧ್ಯತೆ ಈಸಿ ಇದೆ. ಎನಿವೇ ಲುಕ್ ಅಟ್ ಹಿಯರ್, ಮಾರ್ಕೆಟ್ ಟರ್ನ್ ಆಗೋದಕ್ಕೆ ಮೇನ್ ಕಾರಣ ಇರೋದೇ PMI. ಓಕೆ, PMI ಡೇಟಾ ನಿಮಗೆ ಬಂದಿತ್ತು. ಸಿಂಪ್ಲಿ ಎಕನಾಮಿಕ್ ಕ್ಯಾಲೆಂಡರ್ ಹೋಗಿ ನೋಡ್ಕೊಳ್ಳಿ. ಎಕನಾಮಿಕ್ ಕ್ಯಾಲೆಂಡರ್ ಒಳಗಡೆ PMI ಡೇಟಾ ನಮ್ಮ ಇಂಡಿಯಾ ಮಾರ್ಕೆಟ್ ಬಂದಿತ್ತು. ಸೊ ಮೊದಲು 56 ಇತ್ತು. ಓಕೆ, ಎಕ್ಸ್ಪೆಕ್ಟೇಷನ್ 61 ಇತ್ತು. ಅಂಡ್ ಆಕ್ಚುಲಿ 59 ಫಿಗರ್ ಬಂದಿದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಗೋಯಿಂಗ್ ಗುಡ್. then obviously sir all other sector like auto sectors are booming up now. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಇಲ್ಲಿ ಬೂಮ್ ಆಗಿದೆ ಅಂಡ್ ಚೆನ್ನಾಗಿ ಹೋಗಿದೆ. ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಎವ್ರಿ ಸ್ಪೆಷಲಿ ಮೆಟಲ್ಸ್ ಆಗಲಿ ಚೆನ್ನಾಗಿ ಮೊಮೆಂಟಮ್ ಆಗಿದೆ. PMI ಡೇಟಾ ಚೆನ್ನಾಗಿ ಬಂದಿರೋದ್ರಿಂದ. ಸೊ ಇವನ್ ಬ್ಯಾಂಕ್ಗಳು ಸ್ವಲ್ಪ ಮೈಲ್ಡ್ ಆಗಿದ್ರು ಕೂಡ ಓವರ್ ಆಲ್ ಎನರ್ಜಿ ಮೆಟಲ್ ಸೆಕ್ಟರ್ಸ್ ಹ್ಯಾವ್ ಗಿವನ್
ಪಾಸಿಟಿವ್ ಮೂಮೆಂಟ್ ಫಾರ್ ದ ನಿಫ್ಟಿ ಹಿಯರ್. ಸೊ ಎನಿವೇ ಇದ್ರೊಳಗೆ ನಾವೆಲ್ಲ ಡಿಸ್ಕಷನ್ ಮಾಡಿದ್ವಿ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಓಕೆ, ಇವನ್ ಮಿಡ್ ಕ್ಯಾಪ್ ನಿಫ್ಟಿ ಆಂಗಲ್ ಇಂದ ಕೂಡ ಡಿಸ್ಕಷನ್ ಮಾಡಿದೀವಿ, ಅಂಡ್ ಸೆನ್ಸೆಕ್ಸ್ ಕೂಡ ಡಿಸ್ಕಷನ್ ಮಾಡಿದ್ವಿ, ಕೆಲವು ಇಂಟ್ರಾಡೇ ಸ್ವಿಂಗ್ ಆಂಗಲ್ ಸ್ಟಾಕ್ಸ್ ಕೂಡ ಡಿಸ್ಕಷನ್ ಮಾಡಿದೀವಿ. ಓಕೆ, ಇದೇ 10ನೇ ತಾರೀಕಿಂದ ಹಾರ್ಡ್ಲಿ ಒಂದು 4 days ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕ್ಲಾಸಿಗೆ ಜಾಯ್ನ್ ಆಗ್ತೀರಿ. ಹಾರ್ಡ್ಲಿ 6 to 7 seats ಆರ್ ಅಬೌಟ್ ಟು ಫಿಲ್. ಓಕೆ, ಇಷ್ಟು ಆದ್ಮೇಲೆ ನಾವು ಯಾವುದು ನ್ಯೂ ಮೆಂಬರ್ಸ್ ನ ತಗೊಳ್ಳೋದಿಲ್ಲ. ನಿಮ್ ಇಷ್ಟ, ಸಿಲೆಬಸ್ ಕಾಪಿ ಕೆಳಗಡೆ ಇದೆ, ಚೆನ್ನಾಗಿ ಓದ್ಕೊಳ್ತೀರಿ, ಓದಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗ್ಬೋದು. ವಿಡಿಯೋ ಇಷ್ಟ ಆದಾಗ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬರ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.